ನಮಸ್ಕಾರ ಸ್ನೇಹಿತರೆ. ಅವತ್ತು ಯುಗಾದಿ ಹಬ್ಬ. ಹೊಸ ಬಟ್ಟೆ ಹಾಕೊಂಡು ಒಬ್ಬಟ್ಟು ತಟ್ಟಿ ಅಮ್ಮನಿಗೆ ಹೆಲ್ಪ್ ಮಾಡಿ ಕೆಲಸ ಎಲ್ಲ ಮುಗಿಸಿದೆ. ಹಬ್ಬದ ಊಟ ಮಾಡಿ ಸುಮ್ನೆ ಕೂತಿದ್ದೆ. ಆಗ ಮೊಬೈಲ್ ನೋಡಿದ್ರೆ ನಿಖಿಲ್ ಕಾಲಿಂಗ್ ಅಂತ ತೋರಿಸ್ತಿತ್ತು. ಕಾಲ್ ರಿಸೀವ್ ಮಾಡಿ ಹಾಯ್ ನಿಖಿಲ್, ಹೇಗಿತ್ತು ಹಬ್ಬ ಅಂತ ಕೇಳ್ದೆ. ಆ ಕಡೆಯಿಂದ ನಿಖಿಲ್, ಚೆನ್ನಾಗಿತ್ತು ಕಣೆ, ನಿಂದು ಹೇಗಿತ್ತು ಹಬ್ಬ ಅಂತ ಕೇಳಿದ. ತುಂಬಾ ಚೆನ್ನಾಗಿತ್ತು ಕಣೋ, ಈಗ ತಾನೇ ಊಟ ಮುಗಿತು. ಅಮ್ಮ ನೆನ್ನೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ರು, ರೆಸ್ಟ್ ಮಾಡ್ತೀನಿ ಅಂತ ಹೋದ್ರು. ಅಪ್ಪ ಇವತ್ತು ಮನೆಗೆ ಸೇರಲ್ಲ ಬಿಡು, ಅವರ ಸ್ನೇಹಿತರ ಜೊತೆನೇ ಇದ್ದು ಬಿಟ್ಟಾರೆ ಅಂತ ನಗ್ತಾ ಹೇಳ್ದೆ. ನಿಮ್ಮ ಮನೇಲಿ ಹೇಗಿತ್ತು ಹಬ್ಬ ಅಂತ ಕೇಳ್ದೆ. ಅದಿಕ್ಕೆ ಅವನು, ನಿಮ್ಗಿರೋ ಅದೃಷ್ಟ ನಂಗೆಲ್ಲಿ ಸಿಗುತ್ತೆ ಹೇಳು, ಸುಮ್ನೆ ಬೆಡ್ ಮೇಲೆ ಬಿದ್ಕೊಂಡಿದ್ದೀನಿ ಅಂತ ಹೇಳಿದ. ಯಾಕೋ ಏನಾಯ್ತು, ಹಬ್ಬ ಮಾಡಲ್ವಾ ಅಂತ ಕೇಳ್ದೆ. ಎಲ್ಲಿಂದ ಹಬ್ಬ, ನಾನಿರೋದು ಬ್ಯಾಚಲರ್, ನಾನೇನು ಹಬ್ಬ ಮಾಡ್ಲಿ ಅಂದ. ಊರಲ್ಲಾಗಿದ್ರೆ ಅಮ್ಮ ಅಪ್ಪ ಎಲ್ಲರ ಜೊತೆ ಸೇರಿ ಹಬ್ಬ ಮಾಡಬಹುದಾಗಿತ್ತು. ಆದರೆ ಸಿಗೋ ರಜದಲ್ಲಿ ಊರಿಗೆ ಹೋಗಿ ಬರೋದು ತುಂಬಾ ಕಷ್ಟ, ಅದಕ್ಕೆ ಇಲ್ಲೇ ಬಿದ್ದಿದ್ದೀನಿ ಅಂತ ಹೇಳಿದ. ಹೌದಾ, ಸರಿ ಬಿಡು, ನಾಳೆ ಒಬ್ಬಟ್ಟು ತಂದುಕೊಡ್ತೀನಿ ತಿನ್ನುವಂತೆ ಅಂತ ಹೇಳಿ ಯಾಕೆ ಕಾಲ್ ಮಾಡಿದು ಅಂತ ಕೇಳ್ದೆ. ನಿನ್ನಿಂದ ನನಗೊಂದು ಹೆಲ್ಪ್ ಆಗ್ಬೇಕಿತ್ತು ಕಣೆ, ಅದಕ್ಕೆ ಕಾಲ್ ಮಾಡಿದೆ ಅಂತ ನಿಖಿಲ್ ಹೇಳಿದ. ಅದೇನದು ಹೇಳು, ಆಗೋದಾದರೆ ಖಂಡಿತ ಮಾಡಿಕೊಡ್ತೀನಿ ಅಂದೆ. ಅದಕ್ಕೆ ಅವನು, ಸಂತೋಷ್ ಸರ್ ಪ್ರಾಜೆಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ರೆಡಿ ಮಾಡೋಕೆ ಹೇಳಿದ್ರು. ನಂಗೆ ಅಷ್ಟು ಗೊತ್ತಾಗಲಿಲ್ಲ, ನಿನ್ನ ಹೆಲ್ಪ್ ತಗೊಳ್ಳೋಣ ಅಂತ ಕಾಲ್ ಮಾಡಿದೆ ಅಂದ. ಅದಾ, ಆದ್ರೆ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಕಣೋ ಅಂದೆ. ಆಗವನು, ಪ್ಲೀಸ್ ಕಣೆ, ಹೇಗಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ನಂಗೆ ಅವೆಯ ಗೇಟ್ ಪಾಸ್ ಕೊಟ್ಬಿಟ್ಟಾನೆ ಗ್ಯಾರಂಟಿ, ಪ್ಲೀಸ್ ಹೆಲ್ಪ್ ಮಾಡು ಅಂತ ಬೇಡ್ಕೊತಿದ್ದ. ಸರಿ ಹೋಗ್ಲಿ ಪಾಪ ಅಂತ ನಿಮ್ಮ ಮನೆ ಹತ್ರ ಬರ್ತೀನಿ ಅಂದೆ. ಹುಡುಗ ಖುಷಿಯಾದ. ನಾಳೆ ಒಬ್ಬಟ್ಟು ತರ್ತೀನಿ ಅಂದೆ ಅಲ್ಲ, ಇವತ್ತೇ ತಂದು ಬಿಡು, ಬಿಸಿ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ. ಸರಿ ಬಿಡು ಮಾರಾಯ, ತಂದುಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದೆ. ಸೀದಾ ಅಮ್ಮನ ರೂಮ್ಗೆ ಹೋಗಿ ಎಬ್ಬಿಸಿ, ಅಮ್ಮ ನಾನು ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದೆ. ಒಂದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಮಾಡೋಕೆ ಹೇಳಿದ್ರು, ಹಬ್ಬದ ಹರಿಬರಿಲಿ ಮರೆತಿದ್ದೆ. ಈಗ ಒಬ್ಬಳೇ ಮಾಡೋಕೆ ಆಗಲ್ಲ, ಫ್ರೆಂಡ್ ಮನೆಗೆ ಹೋದ್ರೆ ಇಬ್ಬರೂ ಸೇರಿ ಮುಗಿಸ್ತೀವಿ, ಬರೋದು ಲೇಟ್ ಆಗುತ್ತೆ, ನೀನು ಮಲ್ಕೋ, ನನ್ನ ಹತ್ರ ಕೀ ಇದೆ ಅಂದೆ. ಅಮ್ಮ ಫ್ರೆಂಡ್ ಅಂದ್ರೆ ಹುಡುಗನ ಅಥವಾ ಹುಡುಗಿನ ಅಂತ ಕೇಳಿದ್ಲು. ಹುಡುಗ ಅಂದ್ರೆ ನಿಜಕ್ಕೂ ಕಳಿಸಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಹುಡುಗಿ ಕಣಮ್ಮ ಅಂದೆ. ಹಂಗಾದ್ರೆ ಹೋಗು ಅಂದ್ಲು. ಒಬ್ಬಟ್ಟು ತಗೊಂಡು ಹೋಗ್ತೀನಿ, ಅವರ ಮನೇಲಿ ಮಾಡಿಲ್ಲವಂತೆ ಅಂದೆ. ಅಮ್ಮ ಧಾರಾಳ ಮನಸ್ಸಿನವಳು, ಸರಿ ಜಾಸ್ತಿನೇ ತಗೊಂಡು ಹೋಗು, ಮನೇಲಿ ಇರೋರೆಲ್ಲ ತಿನ್ಲಿ ಅಂದ್ಲು. ಇಬ್ಬರೇ ಇರೋದು, ಸ್ವಲ್ಪ ಸಾಕು ಅಂತ ಹೇಳಿ ಹೊರಟೆ. ನಿಖಿಲ್ ಮನೆಗೆ ಬಂದೆ. ಅದು ಅಪಾರ್ಟ್ಮೆಂಟ್ನ ಪೆಂಟ್ ಹೌಸ್, ನೋಡೋಕೆ ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿತ್ತು. ಅವನು ಮನೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದ. ಒಬ್ಬಟ್ಟಿನ ಬಾಕ್ಸ್ ಕೊಟ್ಟೆ. ಅವನು ತಿಂದ ಮೇಲೆ ಇಬ್ಬರೂ ಲ್ಯಾಪ್ಟಾಪ್ ತಗೊಂಡು ಕೂತ್ಕೊಂಡ್ವಿ. 4 ಗಂಟೆ ಕೆಲಸ ಮಾಡಿ ಪ್ರಾಜೆಕ್ಟ್ ರೆಡಿ ಮಾಡಿದ್ವಿ. ಅಷ್ಟರಲ್ಲಿ ಸಾಯಂಕಾಲ 5 ಗಂಟೆಯಾಗಿತ್ತು. ಬೇಗ ಮುಗಿಸಿಬಿಟ್ಟಿದ್ದೀವಿ, ಮನೆಗೆ ಹೋದ್ರೆ ಅಮ್ಮನು ಖುಷಿಪಟ್ಟಾಳೆ ಅಂತ ಹೇಳಿ ಎದ್ದೆ. ತಕ್ಷಣ ನನ್ನ ಕೈ ಹಿಡಿದು ಎಳೆದು ಕೂರಿಸಿದ. ಹೇಗಿದ್ರೂ ಲೇಟಾಗಿ ಬರ್ತೀನಿ ಅಂತ ಹೇಳಿದೀಯಲ್ಲ, ಸ್ವಲ್ಪ ಹೊತ್ತು ಇರು ಅಂದ. ಇದ್ದು ಏನ್ ಮಾಡಬೇಕು ಅಂದೆ. ನನಗೆ ಕಂಪನಿ ಕೊಡು ಅಂತ ಹಾಲಿಗೆ ಕರ್ಕೊಂಡು ಹೋಗಿ ಸೋಕಾನ ಬೆಡ್ ಮಾಡಿದ. ಟಿವಿಯಲ್ಲಿ ಮೂವಿ ಹಾಕಿ ಫ್ರಿಜ್ನಿಂದ ಡ್ರಿಂಕ್ಸ್ ತಂದಿಟ್ಟ. ಇದೇನೋ ಮನೆನೇ ಬಾರ್ ಮಾಡ್ಕೊಂಡಿದ್ದೀಯಾ ಅಂದೆ. ಹಾಗೇನಿಲ್ಲ, ಬೋರಾದಾಗ ಕುಡಿತೀನಿ ಅಷ್ಟೇ, ಕಂಪನಿ ಕೊಡು ಅಂದ. ನಮ್ಮ ಮನೆಗೆ ಗೊತ್ತಾದ್ರೆ ಪೊರಕೆ ತಗೊಂಡು ಹೊಡಿತಾರೆ, ಇವತ್ತು ಹಬ್ಬ ಬೇಡ ಅಂದೆ. ಇದು ಜಸ್ಟ್ ಬಿಯರ್ ಕಣೆ, ಏನೂ ಆಗಲ್ಲ ಅಂದ. ಇಬ್ಬರೂ ಕುಡಿಯೋಕೆ ಶುರು ಮಾಡಿದ್ವಿ. 1 ಹವರ್ನಲ್ಲಿ ಒಂದೊಂದು ಬಾಟಲ್ ಖಾಲಿಯಾಯ್ತು. ಅವನಿಗೆ ಅಭ್ಯಾಸವಿತ್ತು, ನಂಗೆ ನಿಧಾನಕ್ಕೆ ನಶೆ ಏರಲು ಶುರುವಾಯಿತು. ನಾನು ಕುಡಿದಿದ್ದು 2-3 ಬಾರಿ ಅಷ್ಟೇ. ಟಿವಿಯಲ್ಲಿ ಹಾರರ್ ಮೂವಿ ಬೇರೆ ಇತ್ತು. ಆ ನಶೆ ಮತ್ತು ಆ ಸೀನ್ಗಳ ನಡುವೆ ನಾನು ಕಂಟ್ರೋಲ್ ತಪ್ಪಿದೆ. ಅವತ್ತು ಅವನ್ ಜೊತೆ ತಪ್ಪು ಮಾಡಿದೆ. ಅವನು ತುಂಬಾ ಸುಖ ಕೊಟ್ಟ. ಎಚ್ಚರವಾದಾಗ ರಾತ್ರಿ 10 ಗಂಟೆಯಾಗಿತ್ತು. ಬೇಗ ಎದ್ದು ಬಟ್ಟೆ ಹಾಕೊಂಡು ಸೀದಾ ಮನೆಗೆ ಬಂದೆ. ಅವನೂ ಎದ್ದಿರಲಿಲ್ಲ. ಮನೇಲಿ ಎಲ್ಲರೂ ಮಲಗಿದ್ರು. ನಾನು ಸೀದಾ ಹೋಗಿ ಬಾಗಿಲು ಹಾಕಿ ಮಲಗಿದೆ. ಬೆಳಗ್ಗೆ ಎದ್ದಾಗ 7 ಗಂಟೆಯಾಗಿತ್ತು. ಸ್ನಾನಕ್ಕೆ ಹೋದಾಗ ಮೈಯೆಲ್ಲಾ ನೋವಾಗುತ್ತಿತ್ತು. ಕನ್ನಡಿ ಮುಂದೆ ನಿಂತಾಗ ನೆನ್ನೆ ನಡೆದದ್ದೆಲ್ಲಾ ನೆನಪಾಗಿ ಹಿತವೆನಿಸಿತು. ಆಫೀಸ್ಗೆ ಹೋದಾಗ ನಿಖಿಲ್ ಎಲ್ಲೂ ಕಾಣುತ್ತಿರಲಿಲ್ಲ. ಬಹುಶಃ ನಾನು ಬೈತೀನಿ ಅಂತ ಭಯಪಟ್ಟು ಕಣ್ಣಿಗೆ ಬೀಳುತ್ತಿರಲಿಲ್ಲ. ಅಂದು ಇನ್ವೆಸ್ಟರ್ಸ್ ಮುಂದೆ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿ ಮೂಡಿಬಂತು. ಎಲ್ಲರೂ ಹೊಗಳಿದಾಗ ಅವನ ಕಣ್ಣು ನನ್ನನ್ನು ನೋಡಿತು. ನಾನು ನಗುತ್ತಾ ಅವನನ್ನು ಕ್ಯಾಂಟೀನ್ಗೆ ಎಳೆದುಕೊಂಡು ಹೋಗಿ ಕಾಫಿ ಆರ್ಡರ್ ಮಾಡಿ ಎದುರು ಕೂತ್ಕೊಂಡೆ. ಅವನು ಮುಖ ನೋಡುತ್ತಿರಲಿಲ್ಲ. ಸಾರಿ, ನೆನ್ನೆ ಬೇಕು ಅಂತ ಮಾಡಿದ್ದಲ್ಲ ಅಂದ. ಭಯಪಡಬೇಡ, ಚೆನ್ನಾಗಿತ್ತು, ಇವತ್ತು ನಿಮ್ಮ ಮನೆಗೆ ಬರ್ತೀನಿ ಅಂದೆ. ಅವನು ಶಾಕ್ ಆಗಿ ನೋಡಿದ. ನಂಗೂ ಇಷ್ಟ ಆಯ್ತು, ನಿನಗೆ ಇಷ್ಟ ಆಗಲ್ವೇನೋ ಅಂತ ಭಯ ಇತ್ತು ಅಷ್ಟೇ ಅಂದ. ಅವತ್ತಿನಿಂದ ನಾವಿಬ್ಬರೂ ಸಮಯ ಸಿಕ್ಕಾಗೆಲ್ಲ ಅವನ ರೂಮ್ಗೆ ಹೋಗಿ ಮಜಾ ಮಾಡ್ತಿದ್ದೀವಿ. ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.